ಯೆಹೋವನು ನಮಗೆ ಇಲ್ಲದಿದ್ದರೆ ನಮ್ಮ ಗತಿ ಏನಾಗುತ್ತಿತ್ತೆಂದು ಇಸ್ರಾಯೇಲ್ಯರೇ ಹೇಳಿರಿ. ಭಾನುವಾರ 26 ಜುಲೈ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಪೌಲನು ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ 17ನೇ ವಚನ. ಇನ್ನು ಮೇಲೆ ಯಾರೂ ನನ್ನನ್ನು ತೊಂದರೆ ಪಡಿಸಬಾರದು, ನನ್ನ ದೇಹದಲ್ಲಿ ಯೇಸುವಿನ ಮುದ್ರೆಗಳು ಹಾಕಿರುತ್ತವಲ್ಲ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರಿಗೋಸ್ಕರವಾಗಿ ಪಡುವಂಥ ಪ್ರಯಾಸ, ಆ ಪ್ರಯಾಸದಲ್ಲಿ ಆಗುವಂಥ ಗಾಯಗಳೇ ಕ್ರಿಸ್ತನಿಗೋಸ್ಕರವಾಗಿ ಗುರುತುಗಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಯೇಸುವಿನ ಮುದ್ರೆಗಳು ನನ್ನಲ್ಲಿ ಅವೆ. ಕರ್ತನಲ್ಲಿ ಪ್ರಿಯರೇ, ಪೌಲನು ಗಲಾತ್ಯದವರಿಗೆ ಬರೆಯುವಾಗ ಒಂದು ಸಮಸ್ಯೆ ಕ್ರೈಸ್ತರಾದಂಥ ಇತರರಿಗೂ ಯಹೂದ್ಯರಾಗಿ ಕ್ರೈಸ್ತರಾದಂಥವರಿಗೂ ಇದ್ದಂಥ ಒಂದು ಸಮಸ್ಯೆ. ಯಹೂದ್ಯರಾಗಿರ್ತಕ್ಕಂಥವರು ಸುನ್ನತಿ ಮಾಡಿಸಿಕೊಂಡದ್ದರಿಂದ ಅವರು ಆ ಒಂದು ವಾಗ್ದಾನದ ಜನರಾಗಿದ್ದಾರೆ. ಆದರೆ ಹೊಸದಾಗಿ ಅನ್ಯರು ಕ್ರೈಸ್ತರಾಗುವಾಗ ಅವರಲ್ಲಿ ಸುನ್ನತಿ ಇರಲಿಲ್ಲ. ಅದಕ್ಕೆ ಅನೇಕರು ಸುನ್ನತಿ ಒಬ್ಬ ಕ್ರೈಸ್ತನಿಗೆ ಮುಖ್ಯವಾದಂಥ ಗುರುತು, ಮುದ್ರೆಯಾಗಿದೆ ಎಂಬುದಾಗಿ ಹೇಳುತ್ತಿದ್ದರು. ಇಂಥ ಒಂದು ಸಮಸ್ಯೆಯ ಮಧ್ಯದಲ್ಲಿ ಪೌಲನು ನಮಗೆ ಬೇಕಾಗಿರ್ತಕ್ಕಂಥದ್ದು ಕ್ರಿಸ್ತನ ಮುದ್ರಣ, ಅಥವಾ ಕ್ರಿಸ್ತನಿಗೋಸ್ಕರವಾಗಿ ಯಾರು ಸೇವೆ ಮಾಡುತ್ತಾ ಹೋರಾಟ ಮಾಡುತ್ತಾ ಗಾಯಗೊಂಡಿದ್ದಾರೋ, ಅದು ಪೌಲನು ಹೇಳುತ್ತಾನೆ. ಅವನು ಅನೇಕ ವಿಚಾರಗಳಲ್ಲಿ, ಅನೇಕ ಸಮಯದಲ್ಲಿ ವಾಕ್ಯ ಸಾರುವಂಥ ಸಂದರ್ಭಗಳಲ್ಲಿ ಗಾಯಗೊಂಡಿದ್ದನು. ಇಂಥ ಗಾಯಗೊಂಡಂಥ ಆ ಪೌಲನು ನನಗೆ ಇದೇ ಕ್ರಿಸ್ತನಲ್ಲಿ ಅಥವಾ ಯೇಸುವಿನಲ್ಲಿ ಮುದ್ರೆಗಳು ನಾನು ಹಾಕಿಸಿಕೊಂಡಿದ್ದೇನೆ, ಬೇರೆ ಯಾವ ರೀತಿಯಾದಂಥ ಮುದ್ರೆ ನನ್ನಲ್ಲಿ ಅಗತ್ಯ ಇಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸಾಂಪ್ರದಾಯಿಕವಾಗಿ ಮಾಡುವಂಥ ಕಾರ್ಯಗಳು, ನಡೆಯುವಂಥ ವಿಚಾರಗಳು ನಮ್ಮನ್ನು ಕ್ರಿಸ್ತನವರು ಎಂಬುದಾಗಿ ಹೇಳುವಂಥದ್ದಲ್ಲ. ಕ್ರಿಸ್ತನಿಗೋಸ್ಕರವಾಗಿ ನಾವು ಶ್ರಮಪಟ್ಟಂಥದ್ದು, ನಾವು ನೊಂದಂಥದ್ದು, ನಾವು ಗಾಯಗೊಂಡಂಥದ್ದು, ಇವುಗಳೇ ಯೇಸುವಿನ ಮುದ್ರೆಗಳು ನಮ್ಮಲ್ಲಿ. ಈ ಹೊತ್ತು ನಾವು ಯಾವ ಮುದ್ರೆಗಳನ್ನು ಹೊಂದಿದ್ದೇವೆ? ಕ್ರಿಸ್ತನಿಗೋಸ್ಕರವಾಗಿ ಯಾವ ಕಾರ್ಯ ಮಾಡಿದ್ದೇವೆ? ಕ್ರಿಸ್ತನಿಗೋಸ್ಕರವಾಗಿ ನೊಂದಿದ್ದೇವಾ? ಗಾಯಗೊಂಡಿದ್ದೇವಾ? ಇವೇ ಮುದ್ರೆಗಳು ನಮ್ಮನ್ನು ಗುರುತಿಸುವಂಥದ್ದಾಗಿದೆ. ಬೇರೆ ಯಾವ ರೀತಿಯಾದಂಥ ಮುದ್ರೆಗಳು ಕ್ರಿಸ್ತನವರು ಎಂಬುದಾಗಿ ನಮ್ಮನ್ನು ಗುರುತಿಸುವುದಿಲ್ಲ. ನಮ್ಮನ್ನು ನಾವು ಸಮರ್ಪಿಸಿಕೊಂಡು ಆತನಿಗೋಸ್ಕರವಾಗಿ ಗಾಯಗೊಂಡು ಜನರನ್ನು ಕ್ರಿಸ್ತನ ಕಡೆಗೆ ನಡೆಸೋಣ. ಕರ್ತನೇ, ದಯಮಾಡಿ ಸ್ವಾಮಿ, ನಿನ್ನ ವಾಕ್ಯದಲ್ಲಿ ನಾವು ಬೇರೂರಿ ನಿನಗೋಸ್ಕರವಾಗಿ ಸೇವೆ ಮಾಡುತ್ತಾ ಸೇವೆಯಲ್ಲಿ ಪಡುವಂಥ ಪ್ರಯಾಸವೇ ನಿನ್ನ ಮುದ್ರಣ ಎಂಬುದಾಗಿ ನಾವು ಮುಂದೆ ಸಾಗುವಂತೆ ಮಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.